ಮೊನ್ನೆ ಕೂಡ ಮಾತನಾಡಿದ್ರು ಕಲಬುರಗಿ ಡಿಸಿ ಬಗ್ಗೆ, ಇವಾಗ ಮತ್ತೆ ಸಿಎಸ್ ವಿರುದ್ಧ ಮಾತನಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಶಾಸಕರಿಗೆಲ್ಲ ನಾಗ್ಪುರ್ ಯೂನಿವರ್ಸಿಟಿನಲ್ಲಿ ತರಬೇತಿ ಕೊಡ್ತಕ್ಕಂಥದ್ದು, ಮಹಿಳೆಯರಿಗೆ ಅಪಮಾನ ಮಾಡ್ತಕ್ಕಂಥದ್ದು, ಅಸಭ್ಯ ಭಾಷೆಗಳನ್ನು ಉಪಯೋಗಿಸ್ತಕ್ಕಂಥದ್ದು, ಅನಾಗರಿಕತೆಯಿಂದ ನಡ್ಕೊಳ್ತಕ್ಕಂಥದ್ದು ಇದೇನು ಹೊಸದೇನಲ್ಲ. ಇಡೀ ದೇಶದಲ್ಲಿ ನೀವು ಭಾರತೀಯ ಜನತಾ ಪಾರ್ಟಿಯ ನಾಯಕರನ್ನು ನೋಡಿ, ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಹಿಡಿದು ಅಮಿತ್ ಶಾ ಅವರಿಂದ ಹಿಡಿದು ಇಲ್ಲಿ ರವಿಕುಮಾರ್ ಅವ್ರಿಗೂ ನೋಡಿದಾಗ ಬರೀ ಮಹಿಳೆಯರ ವಿರುದ್ಧ ಮಾತಾಡ್ತಕ್ಕಂಥದ್ದು, ಅದು ಸಹ ಅನಾಗರಿಕ ರೀತಿಯಿಂದ ಮಾತಾಡ್ತಕ್ಕಂಥದ್ದು, ಅದರ ಅವರ ಸಂಸ್ಕಾರ ಸಂಸ್ಕೃತಿ ಅಂತ ಹೇಳ್ತಕ್ಕಂಥ ಜನ ಎಷ್ಟು ನೀಚ ಮಟ್ಟಕ್ಕೆ ಹೋಗ್ತಾರೆ ಅನ್ನೋದು ಭಾಳ ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ. ನಾವಾದರೂ ಸಹ ವಿಧಾನ ಪರಿಷತ್ತಿನ ಚೇರ್ಮನ್ರಾಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ್ ಪಾಟೀಲ್ ಹೊರಟ್ಟಿಯವರಲ್ಲಿ ನಾವು ವಿನಂತಿ ಮಾಡಿದಿಷ್ಟೇ, ಇದು ಪ್ರಶ್ನೆ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಪಕ್ಷದ ಪ್ರಶ್ನೆ ಅಲ್ಲ. ಇದು ಚಿಂತಕರ ಚಾವಡಿ ಅಂತ ಹೇಳಿಸ್ಕೊಂಡಿರ್ತಕ್ಕಂಥ ಒಬ್ಬರು ಸದಸ್ಯರು, ಒಂದು ಚೀಫ್ ಸೆಕ್ರೆಟರಿ, ಕರ್ನಾಟಕ ರಾಜ್ಯದ ಕಾರ್ಯಾಂಗದ ಮುಖ್ಯಸ್ಥರು, ಅವರ ಮೇಲೆ ಈ ರೀತಿಯ ಪದ ಬಳಕೆ ಮಾಡ್ತಕ್ಕಂಥದ್ದು ಇದು ಕರ್ನಾಟಕದ ಸಂಸ್ಕೃತಿ ಅಲ್ಲ. ಅವರ ಮೇಲೆ ಗಂಭೀರವಾದ ಆರೋಪ ಮಾಡಿರುವಾಗ ನಮ್ಮ ಚೀಫ್ ವಿಪ್ ಅವರು ಗಂಭೀರವಾದ ಆರೋಪ ಮಾಡಿದ್ದಾರೆ. ಅವರು ಅದಕ್ಕೆ ಸರಿಯಾದ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾವು ಪರಿಷತ್ ಚೇರ್ಮನ್ನಲ್ಲಿ ನಾವು ಮನವಿ ಮಾಡಿದ್ದೇವೆ. ಸರ್, ಈಗ ಸಿದ್ದರಾಮಯ್ಯನವರು 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ ಹೇಳಿದ್ದಾರೆ ಸರ್. ಅದ್ರ ನಡುವೆ ಡಿ ಕೆ ಶಿವಕುಮಾರ್ ಅವರು ನಂಗೆ ಬೇರೆ ಆಪ್ಷನ್ ಇಲ್ಲ ಅಂತ ಹೇಳಿದ್ದಾರೆ. ಇನ್ನಿಬ್ಬರು ಅದಾದ್ಮೇಲೆ ನಂದೇನು ಉತ್ತರ ಇದೆ? ಸರ್ಕಾರದಲ್ಲಿ ಎಲ್ಲ ಚೆನ್ನಾಗೇ ನಡೀತಾ ಇದೆ. ಮಾಧ್ಯಮದಲ್ಲಿ ಸ್ವಲ್ಪ ತಿರ್ಚಿ ಬಿಟ್ರೆ ಸ್ವಲ್ಪ ತಾಪತ್ರೆ ಆಗುತ್ತೆ ಅಷ್ಟೇ. ಬಾಕಿದು ಸಿದ್ದರಾಮಯ್ಯನವ್ರು ಏನು ಹೇಳ್ಬೇಕು ಅವ್ರು ಹೇಳಿದ್ದಾರೆ, ಶಿವಕುಮಾರ್ ಅವ್ರು ಏನು ಹೇಳ್ಬೇಕು ಅವ್ರು ಹೇಳಿದ್ದಾರೆ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಅವ್ರು ಏನು ಹೇಳ್ಬೇಕು ಅವರು ಹೇಳ್ಬಿಟ್ಟಿದ್ದಾರೆ. ಈಗ ಅವ್ರ ಕೈಯಲ್ಲಿ ನಾವು ಲಗಾಮ್ ಕೊಟ್ಟಾಗ ಅವ್ರು ಹೇಳಿದ್ದು ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಅಲ್ಲ, ಸತ್ಯ ಹರಿಶ್ಚಂದ್ರ ಯಾರು ಇಲ್ಲ ಇಲ್ಲಿ ಸತ್ಯ ಹೇಳೋ ಅಷ್ಟು. ಆದ್ರಿಂದ ಅವ್ರು ಹೇಳಿದ್ದಾರೆ, ಇಬ್ಬರು ಹೇಳಿದ ಮೇಲೆ ಅದ್ರ ಮೇಲೆ ಮುಂದೆ ಚರ್ಚೆ ಬೇಡ, ಇಲ್ಲಿಗೆ ನಿಲ್ಸೋದು ಒಳ್ಳೇದು. ನಾನು ಈಗಾಗಲೇ ಹೇಳಿದ್ದೀನಿ ಏನು ಆಗೋದಿಲ್ಲ ಅಂತ. ಆದ್ರಿಂದ ಅದ್ರ ಚರ್ಚೆ ಬಿಟ್ಬಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಆಗ್ತಕ್ಕಂಥದ್ದು ದಕ್ಷಿಣ ಕನ್ನಡ ಮಣಿಪುರ ಮಾಡಕ್ಕೆ ಹೊರಟಿದ್ದಾರೆ, ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗಬೇಕು.